ಬೆಳ್ತಂಗಡಿ ತಾಲೂಕಿನಿಂದ ಅದೇನು ವಾರ್ತೆಗಳೆಲ್ಲ ನಾವು ನೋಡಿದ್ದೀವಿ. ಆದರೆ ಇವತ್ತು ನಾವು ನೋಡ್ತಾ ಇರುವಂತಹ ವಾರ್ತೆ ಎಲ್ಲದಕ್ಕಿಂತಲೂ ವ್ಯತ್ಯಸ್ತವಾದಂಥದ್ದು ಅಂತ ಹೇಳಿದರೆ ತಪ್ಪೇ ಆಗಲಿಕ್ಕಿಲ್ಲ. ವಾರದ 6 ದಿವಸ ಕೂಡ ಸಸ್ಯಾಹಾರದ ಊಟವನ್ನು ಬಡಿಸಿಕೊಟ್ಟಂತಹ ಕ್ಯಾಂಟೀನ್ ಆದಿತ್ಯವಾರ ದಿವಸ ಮಾಂಸದಂತೆ ಮಾಡುತ್ತೆ ಅಂತ ಹೇಳಿದರೆ ನೀವು ನಂಬಲೇಬೇಕು. ಅದು ಯಾವ ರೀತಿಯ ಮಾಂಸದಂತೆ ಅಂತ ನೀವು ಕೇಳ್ಬೋದು. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬೆಳ್ತಂಗಡಿ ನಗರ ಪಂಚಾಯತ್ನ KEB ಕಚೇರಿ ವ್ಯಾಪ್ತಿಯಲ್ಲಿ ಒಂದು ಪವನ್ ಕ್ಯಾಂಟೀನ್ ಅಂತ ಇದೆ. ವಾರದ 6 ದಿವಸಗಳು ಕೂಡ ಅಲ್ಲಿ ಸಸ್ಯಾಹಾರಿ ಊಟ ಬಿಸಿ ಬಿಸಿಯಾಗಿ ರೆಡಿ ಆಗುತ್ತೆ. ಆದರೆ ಆದಿತ್ಯವಾರ ಅಂತ ಆಯಿತು ಅಂತ ಕೂಡಲೇ ಆ ಹೋಟೆಲ್ ಬಂದಾಗುತ್ತೆ. ಮಾತ್ರ ಅಲ್ಲ, ಆ ಹೋಟೆಲ್ ಏನು ಊಟವನ್ನು ಕೊಡ್ತಾ ಇತ್ತು ಅದೇ ಹೋಟೆಲ್ ಮಾಂಸವನ್ನು ತಿನ್ನುತ್ತೆ, ಹಸಿ ಹಸಿ ಮಾಂಸವನ್ನು. ಇನ್ನೂ ಕೂಡ ನಿಮಗೆ ಅರ್ಥ ಆಗಿಲ್ಲ ಅಂದರೆ ವೇಶ್ಯಾವಾಟಿಕೆ ದಂಧೆಯನ್ನು ಮಾಡ್ತಾಯಿದ್ರು ಆ ಒಂದು ಹೋಟೆಲ್ನಲ್ಲಿ, ಆ ಒಂದು ಕ್ಯಾಂಟೀನ್ನಲ್ಲಿ. ನೋಡಿ ಏನೆಲ್ಲ ನಾವು ಕೇಳಬೇಕು. ನಾವು ನೋಡಿ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕಾಣದಂತಹ ಒಂದು ಅಸಹ್ಯವಾದಂತಹ ವಾರ್ತೆಗಳನ್ನು ಬರೀ ಬೆಳ್ತಂಗಡಿ ತಾಲೂಕಿನಿಂದಲೇ ನಾವು ಕೇಳ್ತಾ ಇರುವಂಥದ್ದು. ಏನೆಲ್ಲ ನಡೆಯುತ್ತೆ ಬೆಳ್ತಂಗಡಿಯಲ್ಲಿ ರೀಸೆಂಟಾಗಿ ಆದಂತಹ ಹಲವು ಕೊಲೆ ಪ್ರಕರಣಗಳು ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಅದು ಯಾವ ಕೊಲೆ ಪ್ರಕರಣಗಳಂತ ನಾನು ನಿಮಗೆ ವಿವರವಾಗಿ ಹೇಳಬೇಕು ಅಂತಿಲ್ಲ. ನೀವೇ ಕಮೆಂಟ್ ಬಾಕ್ಸಲ್ಲಿ ಇಂತಿಂಥ ಹೆಸರನ್ನು ನೀವು ಅಲ್ಲಿ ನಮೂದಿಸಿ ಹಾಕ್ತೀರಾ, ನೋಡಿ ಕಮೆಂಟ್ ಮಾಡ್ತೀರಾ. ನಿಮಗೆ ಗೊತ್ತೇ ಇದೆ, ಈ ಒಂದು 2-3 ತಿಂಗಳ ನಡುವೆ ಒಂದೆರಡು ಕೊಲೆ ಪ್ರಕರಣ ನಡೀತು. ಆರೋಪಿ ಯಾರು ಅನ್ನೋದು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಅಷ್ಟು ಕ್ರಿಮಿನಲ್ ಮೈಂಡಲ್ಲಿ ಕೊಲೆ ಮಾಡ್ತಾನೆ ಆರೋಪಿ ಅಂತ. ಬರೀ ಬೆಳ್ತಂಗಡಿ ತಾಲೂಕಿನಲ್ಲಿ ನೋಡಿ, ಉಳಿದ ಜಿಲ್ಲೆಗಳಲ್ಲಿ ಕೊಲೆ ಮಾಡಿ ಮರುದಿವಸ ಇಲ್ಲಾಂದರೆ ಒಂದು ವಾರದ ಒಳಗಡೆ ಹೇಗಾದರೂ ಮಾಡಿ ಪೊಲೀಸರು ಅವರನ್ನು ಬಲೆಗೆ ಹಾಕ್ತಾರೆ. ಆದರೆ ಬೆಳ್ತಂಗಡಿಯಲ್ಲಿ ಮಾತ್ರ ಅದು ಆಗೋದಿಲ್ಲ. ಸೊ ಏನೇ ಇರಲಿ, ಅದು ಒಂದು ಸೈಡ್ ಇಡೋಣ. ಆ ಒಂದು ಪ್ರಕರಣದ ಬಗ್ಗೆ ನಾವು ಡೀಟೇಲಾಗಿ ಮಾತಾಡ್ತೀವಿ ಮುಂದಿನ ದಿವಸಗಳಲ್ಲಿ. ಆದರೆ ಆದಿತ್ಯವಾರ ಮಾತ್ರ ನಡೆಯುವಂತಹ ಒಂದು ರಹಸ್ಯ ಕತೆ, ಕೊನೆಗೂ ಪೊಲೀಸರು ಈ ಒಂದು ರಹಸ್ಯ ಕಥೆಯನ್ನು ಭೇದಿಸುವಲ್ಲಿ ಸಫಲ ಆಗಿರುವಂಥದ್ದು. ಆರೋಪಿಗಳನ್ನು ಅರೆಸ್ಟ್ ಮಾಡಿರುವಂಥದ್ದು. ಆರೋಪಿಗಳಲ್ಲಿ ಜಾತ್ಯತೀತವಾಗಿ ಇದ್ದಾರೆ, ಹಿಂದೂ ಇದ್ದಾರೆ, ಮುಸ್ಲಿಮು ಇದ್ದಾರೆ, ಎಲ್ಲರೂ ಜೊತೆಯಾಗಿ ಸೇರಿಕೊಂಡು ಮಾಡಿದಂತಹ ಒಂದು ಮಾಂಸದಂಧೆ. ಸೊ ಎಲ್ಲಿ ನಡೆಯಿತು ಅಂತ ಕೇಳುವಾಗ ಬೆಳ್ತಂಗಡಿ ತಾಲೂಕು. ಯಾರು ಬೆಳ್ತಂಗಡಿ ತಾಲೂಕಿನಲ್ಲಿ ಶಾಸಕ MLA ಅಂತ ಕೇಳಿದರೆ ಹೆಸರನ್ನು ಹೇಳೋದಕ್ಕೂ ನಾಚಿಕೆಗೇಡಾಗುತ್ತೆ. ಏನೆಲ್ಲ ಅಕ್ರಮಗಳು ನಡೀತಾ ಇದೆ. ಆದರೂ ನಾನು ಹಿಂದುತ್ವ ಅದು ಇದು ಅಂತ ವೇದಿಕೆಯಲ್ಲಿ ಭಾಷಣ ಮಾಡೋದು ಬಿಟ್ಟರೆ, ನಾವು ಮೊದಲು ಪುಂಗಿದಾಸ್ ಅಂತ ಹೆಂಗ್ ಪುಂಗ್ಲಿಯನ್ನು ಕರಿತಾ ಇದ್ವಿ. ಯಾರು ಹೆಂಗ್ ಪುಂಗ್ಲಿ ಅಂತ ನಾನು ವಿವರಿಸಬೇಕಾದಂತಹ ಅಗತ್ಯ ಇಲ್ಲ. ಚಕ್ರವರ್ತಿ ಸೂಲಿಬೆಲೆ ಅದೇನು ಪುಂಗಿ ಬಿಡೋದು. ಆದರೆ ಇವಾಗ ಪುಂಗಿದಾಸರ ಪಟ್ಟಿಯಲ್ಲಿ ಅಣ್ಣನಾಗಿಯೋ ತಮ್ಮನಾಗಿಯೋ ಏನೋ ಆಗಿ ಹರೀಶ್ ಪೂಂಜಾರನ್ನು ಇವಾಗ ಸೇರ್ಪಡೆ ಮಾಡಲೇಬೇಕು. ಯಾಕಂತಂದರೆ ತಾನು ಮಾತಾಡುವಂತಹ ಒಂದೊಂದು ಪದಗಳಿಗೂ ಒಂದೊಂದು ವಾಕ್ಯಗಳಿಗೂ ಅರ್ಥವನ್ನು ಸ್ವತಃ ಅವರೇ ಕಂಡುಕೊಳ್ಳೋದಕ್ಕೆ ಶ್ರಮ ಪಡೋದಿಲ್ಲ. ಏನು ಹೇಳ್ತಾ ಇದ್ದೀನಿ ಅಂತ ಸ್ವತಃ ಆ ಒಂದು ಶಾಸಕರಿಗೆ ಅರ್ಥ ಆಗೋದಿಲ್ಲ. ತನ್ನ ಕ್ಷೇತ್ರದಲ್ಲಿ ನಡೆಯಬಾರದ್ದು ನಡೀತಾ ಇದೆ, ಕೇಳೋದಕ್ಕೂ ಹೇಳೋದಕ್ಕೂ ಯಾರೂ ಇಲ್ಲ. ಆದರೆ ತಾನಂತೂ ಹಿಂದುತ್ವಕ್ಕೋಸ್ಕರ ಸಾಯ್ತೇನೆ ಅನ್ನೋಂತಹ ರೀತಿಯಲ್ಲಿ ವಿಡಿಯೋಗಳನ್ನು ವೇದಿಕೆಗಳಲ್ಲಿ ಹರಿಯಬಿಡ್ತಾರೆ. ಏನಿದು ಕರ್ಮ ನೋಡಿ. ಈ ಒಂದು ಪವನ್ ಕ್ಯಾಂಟೀನ್ನಲ್ಲಿ ಏನು ನಡೀತಾ ಇತ್ತು, ಯಾರ್ಯಾರು ಮಾಡ್ತಾ ಇದ್ರು, ಯಾರ ಮೇಲೆ ಆರೋಪಗಳಿರುವಂಥದ್ದು, ಹೇಗೆ ಅವರನ್ನು ಅರೆಸ್ಟ್ ಮಾಡಿದ್ರು, ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಬೆಳ್ತಂಗಡಿ ನಗರ ಪಂಚಾಯತ್ ವ್ಯಾಪ್ತಿಯ KEB ಕಚೇರಿ ಪಕ್ಕದ ಸರ್ಕಾರಿ ಜಾಗದಲ್ಲಿ ಕಳೆದ 20 ವರ್ಷಗಳಿಂದ ಅಕ್ರಮವಾಗಿ ನಿರ್ಮಾಣಗೊಂಡಿದ್ದ ಪವನ್ ಕ್ಯಾಂಟೀನ್ ಮೇಲೆ ಪೊಲೀಸರು ಮಿಂಚಿನ ದಾಳಿ ನಡೆಸಿರುವಂಥದ್ದು. ಪಡಂಗಡಿ ಗ್ರಾಮದ ಪೊಯ್ಯಗುಡೆ ನಿವಾಸಿ ಸುಂದರ್ ಶೆಟ್ಟಿ ಎಂಬುವರು ಈ ಕ್ಯಾಂಟೀನನ್ನು ನಡೆಸ್ತಾ ಇದ್ರು. ಪ್ರತಿ ರವಿವಾರ ಈ ಕ್ಯಾಂಟೀನ್ಗೆ ರಜೆ ಇರ್ತಾ ಇತ್ತು. ಈ ರಜೆಯ ದಿನವನ್ನೇ ಬಂಡವಾಳ ಮಾಡಿಕೊಂಡಿದ್ದ ಮಾಲೀಕ ಸುಂದರ್ ಶೆಟ್ಟಿ ಕ್ಯಾಂಟೀನ್ ಒಳಗಡೆ ಬೆಡ್ರೂಮ್ ಮತ್ತು ಶೌಚಾಲಯದ ವ್ಯವಸ್ಥೆ ಮಾಡಿಕೊಂಡು ಮಹಿಳೆಯರನ್ನು ಕರೆತಂದು ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದ ಎಂಬ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬರ್ತಾ ಇರುವಂಥದ್ದು. ನೋಡಿ, ತನ್ನ ಕ್ಯಾಂಟೀನ್ನಲ್ಲಿ ಒಂದು ಸುಸಜ್ಜಿತವಾದಂತಹ ರೂಮನ್ನು ರೆಡಿ ಮಾಡಿಕೊಂಡಿದ್ದ. ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ಶೌಚಾಲಯವನ್ನು ರೆಡಿ ಮಾಡಿಕೊಂಡಿದ್ದ. ಮಹಿಳೆಯರನ್ನು ಆದಿತ್ಯವಾರ ದಿವಸ ಕರ್ಕೊಂಬಂದು ಮಾರಾಟ ಮಾಡುವಂಥದ್ದು. ಸೊ ಇವರಿಗೆ ಎಲ್ಲಿಂದ ಮಹಿಳೆಯರು ಸಿಗ್ತಾರೆ ಅಂತ ಹೇಳಿದರೆ ಅದಕ್ಕೂ ಇದ್ದಾರೆ ಜನ. ನೋಡಿ, ಈ ಅಕ್ರಮ ಚಟುವಟಿಕೆಯ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಮೇ 10ರಂದು ಸಂಜೆ 5 ಗಂಟೆಗೆ ಬೆಳ್ತಂಗಡಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಕಾರ್ಯಾಚರಣೆ ವೇಳೆ ಕ್ಯಾಂಟೀನ್ ಮಾಲೀಕ ಸುಂದರ್ ಶೆಟ್ಟಿ 55 ವರ್ಷ, ನಾವೂರು ನಿವಾಸಿ ಉಸ್ಮಾನ್ 38 ವರ್ಷ ಮತ್ತು ಕಲ್ಲೇರಿ ನಿವಾಸಿ ಹೈದರ್ 45 ವರ್ಷ
ಈ ಮೂವರನ್ನು ಬಂಧನ ಮಾಡಿರುವಂಥದ್ದು. ಇದೇ ಸಂದರ್ಭದಲ್ಲಿ ದಂಧೆಯಲ್ಲಿದ್ದ 29 ವರ್ಷದ ಸಂತ್ರಸ್ತ ಮಹಿಳೆಯನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ದಾಳಿಯ ವೇಳೆಯಲ್ಲಿ ಸ್ಥಳದಲ್ಲಿ ಮೊಬೈಲ್ ಫೋನ್ಗಳು, 5,000 ನಗದು ಹಣ, ಗರ್ಭ ನಿರೋಧಕಗಳು ಪತ್ತೆಯಾಗಿದ್ದು ಅವುಗಳನ್ನು ಜಪ್ತಿ ಮಾಡಲಾಗಿದೆ. ಏನಕ್ಕೆ ಜಪ್ತಿ ಮಾಡೋದು? ಗರ್ಭ ನಿರೋಧಕಗಳು, ಆಮೇಲೆ ಫೋನು 5,000. ಸೊ ಇದು ಈ ಒಂದು ನೋಡಿ, ನಮ್ಮ ಬೇಡ ಈ ಬೆಳ್ತಂಗಡಿ ವಿಚಾರ ಬಿಡಿ, ಪುತ್ತೂರು ತಾಲೂಕು ವಿಚಾರಕ್ಕೆ ಬನ್ನಿ. ಎಲ್ಲಾದರೂ ಇಂತಹ ಒಂದು ಅಸಭ್ಯವಾದಂತಹ ವರ್ತನೆಗಳು ನಡೀತಾ ಇರೋದು ಯಾರದಾದರೂ ಗಮನಕ್ಕೆ ಬಂದಿದೆಯಾ? ಎಸ್ಪೆಷಲಿ ಹೇಳ್ಬೇಕಂದ್ರೆ ದೈವಭಕ್ತರು ಯಾವುದೇ ಧರ್ಮದಲ್ಲಾಗಿರಲಿ, ಹಿಂದೂ ಧರ್ಮದಲ್ಲಿ ಇರ್ಬೋದು, ಮುಸ್ಲಿಂ ಧರ್ಮದಲ್ಲಿ ಇರ್ಬೋದು, ಕ್ರೈಸ್ತ ಧರ್ಮದಲ್ಲಿ ಇರ್ಬೋದು, ಭಕ್ತರು ಹೆಚ್ಚಾಗಿದ್ದಾರೆ. ಆದರೆ ಯಾವುದೂ ಕೂಡ ಇಂತಹ ಅಸಭ್ಯವಾದಂತಹ ಕೃತ್ಯಗಳಲ್ಲಿ ಪಾಲ್ಗೊಂಡದ್ದು ನಾವ್ಯಾರು ಕೇಳಿದ್ದು ಕಡಿಮೆ. ಇಂಡಿವಿಜುವಲ್ ಆದಂತಹ ಹಲವು ಪ್ರಕರಣಗಳಿರ್ಬೋದು. ಆದರೆ ಈ ರೀತಿಯಾಗಿ ಕ್ಯಾಂಟೀನ್ಗಳಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಥವಾ ಮಸೀದಿಯಲ್ಲಿ ನಾವು ಕೇಳೋದು ಅಷ್ಟೊಂದು ವಿರಳ, ಎಲ್ಲೂ ಕೂಡ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಕೇಳಬೇಕು ಅಂದರೆ ಬೆಳ್ತಂಗಡಿ ತಾಲೂಕಿಗೆ ಹೋಗಬೇಕು. ಇವೆಲ್ಲ ವಾರ್ತೆಗಳು ಹುಟ್ಟಿಕೊಳ್ಳೋದು ಇದೇ ಬೆಳ್ತಂಗಡಿ ತಾಲೂಕಿನಿಂದ ಅಂತ ಹೇಳಿದರೆ ತಪ್ಪೇ ಆಗಲಿಕ್ಕಿಲ್ಲ. ಅದೇ ನೋಡಿ, ನಾವು ಲಾಸ್ಟ್ ಟೈಮ್ ಬೆಳ್ತಂಗಡಿ ಕೋರ್ಟಿಗೆ ಹೋದ ಸಂದರ್ಭದಲ್ಲಿ ಕಾಲಿಡೋದಕ್ಕೆ ಜಾಗ ಇಲ್ಲ. ಅಷ್ಟೊಂದು ಆರೋಪಗಳು, ಅಷ್ಟೊಂದು ಜಡ್ಜ್ಮೆಂಟ್ಗಳು, ಜಡ್ಜ್ಗೆ ಬಿಡುವಿಲ್ಲದ ಜಡ್ಜ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅವರು. ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಿಂತಿದ್ದೇವೆ ಅಲ್ಲಿ, ಒಂದು ಕ್ಷಣನೂ ಕೂಡ ಆ ಜಡ್ಜಿಗೆ ಬಿಡು ಅಂತೇಳಿ ನಾವು ಕಂಡಿಲ್ಲ. ಒಂದರ ಹಿಂದೆ ಒಂದು ಇದು ಬರೀ ಒಂದು ದಿವಸ ಅಂತ ಕೇಳಿದರೆ ಅಲ್ಲ, ದಿನನಿತ್ಯ ಇದೇ ನಡೆಯುವಂಥದ್ದಲ್ಲಿ ಆರೋಪಗಳು, ಅಪರಾಧಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಬೆಳ್ತಂಗಡಿ ಉಪವಿಭಾಗದ DYSP ರೋಹಿಣಿ CK ಅವರ ಆ ಒಂದು ಮಾರ್ಗದರ್ಶನದಲ್ಲಿ ವೃತ್ತ ನಿರೀಕ್ಷಕ ರವಿ BS ನೇತೃತ್ವದ ತಂಡದಲ್ಲಿ ಸಿಕಂದರ್ ಪಾಷಾ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಅವರ ತಂಡ ಈ ಒಂದು ಕಾರ್ಯಾಚರಣೆ ನಡೆಸುವಲ್ಲಿ ಸಫಲ ಪ್ರಯತ್ನವನ್ನು ನಡೆಸಿರುವಂಥದ್ದು. ಈ ಕುರಿತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಒಂದು ಪ್ರಕರಣದ ಆಧಾರದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಇದು ಬೆಳ್ತಂಗಡಿಯಲ್ಲಿ ಆದಿತ್ಯವಾರದ ರಹಸ್ಯವನ್ನು ಭೇದಿಸಿದಂತಹ ಒಂದು ಕತೆ. ನೋಡಿ, ಬೆಳ್ತಂಗಡಿಯವರು ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ, ಇದು ಬರೀ ಬೆಳ್ತಂಗಡಿಯ ಒಂದು ಪ್ರದೇಶದಲ್ಲಿ ಮಾತ್ರವ ಇಂತಹ ಒಂದು ಕೃತ್ಯ ನಡೆಯುವಂಥದ್ದು, ಅಥವಾ ಬೆಳ್ತಂಗಡಿಯಲ್ಲಿ ಸಾರಾಸಗಟಾಗಿ ಇಂತಹ ಕೃತ್ಯಗಳು ನಡೀತಾನೆ ಇದೆಯಾ? ನೋಡಿ, ನಾವು ಮೊದಲು ಇವಾಗ SP ಕಮಿಷನರ್ ಚೇಂಜ್ ಆಗುವುದಕ್ಕಿಂತಲೂ ಮೊದಲು ಮಂಗಳೂರಲ್ಲಿ ಸಾರಾಸಗಟಾಗಿ ಮಸಾಜ್ ಪಾರ್ಲರ್ ದಂಧೆ ನಡೀತಾ ಇತ್ತು. ಮಸಾಜ್ ಪಾರ್ಲರ್ ಎನ್ನುವಂತಹ ಬೋರ್ಡಲ್ಲಿ ಅದರ ಒಳಗಡೆ ನಡೆಯೋದು ಬೇರೆಯೇ ಕೃತ್ಯ. ಸೊ ಅದೇ ರೀತಿಯ ದುಷ್ಕೃತ್ಯಗಳು ಇವಾಗ ಮಂಗಳೂರಿನಲ್ಲಿ ಕಡಿಮೆ ಆಗಿದೆ. ಅಂದರೆ ಕಮಿಷನರ್ ಇರ್ಬೋದು, ಕಮಿಷನರ್ ವ್ಯಾಪ್ತಿಯಲ್ಲಿ ಕಮಿಷನರ್ ಇರ್ಬೋದು, ಅಥವಾ SP ಅವರ ವ್ಯಾಪ್ತಿಯಲ್ಲಿ SP ಅವರು ಇರ್ಬೋದು. ಬದಲಾವಣೆಗಳು ಆದಂತಹ ಸಂದರ್ಭದಲ್ಲಿ ಹಲವು ಇಂತಹ ಅಕ್ರಮಗಳು ಕಡಿಮೆ ಆಗಿದ್ದವು. ಆದರೆ ಬೆಳ್ತಂಗಡಿಗೆ ಇದು ಯಾವುದು ನಾಟ್ಲೇ ಇಲ್ಲ ಅನಿಸುತ್ತೆ. ಬೆಳ್ತಂಗಡಿಗೆ ಹೊಸ ಉಪವಿಭಾಗ ಅಂತೇಳಿ ಬಂದಾಗಲೂ ಕೂಡ ಅದಕ್ಕೆ ತಕರಾರೆತ್ತಿದವರು ಇದೇ ಶಾಸಕರ ಆ ಒಂದು ತಂಡವೇ ಆಗಿತ್ತು. ಇವಾಗ ಅದೇ ನೇತೃತ್ವದಲ್ಲಿ ಇವಾಗ ಒಂದು ದೊಡ್ಡ ಅದೊಂದು ಜಾಲನೇ ಆಗಿರ್ಬೋದು. ಬರೀ 3 ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆಯಿತಾ? ಅದರ ಒಂದು ದೊಡ್ಡ ಜಾಲದ ಕಾರ್ಯ ಚಟುವಟಿಕೆಗಳೇ ನಡೀತಾ ಇರ್ಬೋದು. ಸೊ ಇವೆಲ್ಲವನ್ನು ಈ ಒಂದು ಪ್ರಕರಣವೇ ಭೇದಿಸಬೇಕಾಗಿದೆ. ಮೇ ಬಿ ದೊಡ್ಡ ಹಾರರ್ ರೀತಿಯಲ್ಲೇ ಇದನ್ನು ತನಿಖೆ ಮಾಡಬೇಕಾಗ್ಬೋದು. ಮೇ ಬಿ ಈ ಒಂದು ಪ್ರಕರಣ ಇಲ್ಲಿಗೆ B ರಿಪೋರ್ಟ್ ಅಥವಾ C ರಿಪೋರ್ಟ್ ದಾಖಲಾಗಲಿಕ್ಕೂ ಚಾನ್ಸಸ್ ಇದೆ. ಬೆಳ್ತಂಗಡಿ ಅಲ್ವಾ, ಒತ್ತಡಗಳು ಬರ್ಬೋದು. ಯಾರಿಂದ ಅಂತ ಹೇಳೋದಿಲ್ಲ, ಯಾರಿಂದಾದರೂ ಒತ್ತಡಗಳು ಬರ್ಬೋದು. ಬೇಡ, ಅವರನ್ನು ಬಿಟ್ಬಿಡಿ, ನಮ್ಮ ಜನ ಅಂತ ಹೇಳ್ಕೊಂಡು ಅಲ್ಲಿಗೆ ಆ ಒಂದು ಪ್ರಕರಣವನ್ನು ಸುಮ್ಮನಾಗಿಸುವಂತಹ ಪ್ರಯತ್ನಗಳು ನಡಿಬೋದು. ಇವೆಲ್ಲವೂ ಬೆಳ್ತಂಗಡಿಯಲ್ಲಿ ಸಾಧ್ಯ. ಸೊ ಬೆಳ್ತಂಗಡಿಯಲ್ಲಿ ಇವೆಲ್ಲವನ್ನು ಮೆಟ್ಟಿ ನಿಂತು ಧೈರ್ಯದಿಂದ ಆ ಒಂದು ಆರೋಪಿಗಳನ್ನು ಕಾನೂನಿನಡಿಯಲ್ಲಿ ಶಿಕ್ಷೆ ಕೊಡಿಸೋದಕ್ಕೆ ಸಾಧ್ಯ. ಆದರೆ ನಿಜಕ್ಕೂ ಆ ಪೊಲೀಸರನ್ನು ನಾವು ದಕ್ಷ ಪೊಲೀಸ್ ಅಧಿಕಾರಿಗಳು ಅಂತ ಕರ್ಕೊಳ್ಬೋದು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.